ಆಸ್ಟ್ರೇಲಿಯಾ ಮತ್ತು ವೆಸ್ಟ್ ಇಂಡೀಸ್ನ ನಡುವೆ ಐತಿಹಾಸಿಕ ಕ್ರಿಕೆಟ್ ಟೆಸ್ಟ್ ಪಂದ್ಯ ನಡೆಯುತ್ತಿರುವ ಹೊತ್ತಲ್ಲೇ ಖ್ಯಾತ ಕ್ರಿಕೆಟಿಗನ ಮೇಲೆ ಗಂಭೀರ ಆರೋಪವೊಂದು ಕೇಳಿಬಂದಿದೆ. 11 ಮಂದಿ ಮಹಿಳೆಯರಿಗೆ, ಒಬ್ಬಿಬ್ಬರಲ್ಲ 11 ಮಂದಿ ಮಹಿಳೆಯರಿಗೆ ಲೈಂಗಿಕ ಕಿರುಕುಳವನ್ನು ಕೊಟ್ಟಿದ್ದಾರೆ ಎನ್ನುವಂಥ ಆರೋಪ ಕೇಳಿಬಂದಿದೆ. ಲೈಂಗಿಕ ಹಲ್ಲೆ, ಸೆಕ್ಷುವಲ್ ಅಸಾಲ್ಟ್, ಲೈಂಗಿಕ ಕಿರುಕುಳ, ಸೆಕ್ಷುವಲ್ ಹರಾಸ್ಮೆಂಟ್ ಮತ್ತು ಅತ್ಯಾಚಾರ, ರೇಪ್ನ ಗಂಭೀರ ಆರೋಪ ಕೇಳಿಬಂದಿರುವಂಥದ್ದು ವೆಸ್ಟ್ ಇಂಡೀಸ್ ಕ್ರಿಕೆಟ್ ಆಟಗಾರನ ಮೇಲೆ, ಅದು ಕೂಡ ಖ್ಯಾತ ಕ್ರಿಕೆಟ್ ಆಟಗಾರ. ಸದ್ಯ ರಾಷ್ಟ್ರೀಯ ತಂಡದಲ್ಲೇ ಆ ಕ್ರಿಕೆಟ್ ಆಟಗಾರ ಇದ್ದಾನೆ ಅಂತ ಹೇಳಿದ್ರೆ, ಈಗೇನು ಆಸ್ಟ್ರೇಲಿಯಾ ಮತ್ತು ವೆಸ್ಟ್ ಇಂಡೀಸ್ನ ನಡುವೆ ಏನು ಟೆಸ್ಟ್ ಪಂದ್ಯ ನಡೀತಾ ಇದೆ, ಆ ತಂಡದಲ್ಲೂ ಕೂಡ ವೆಸ್ಟ್ ಇಂಡೀಸ್ನ ಆ ಆಟಗಾರ ಆಡ್ತಾ ಇದ್ದಾರೆ. ವೆಸ್ಟ್ ಇಂಡೀಸ್ನ ಖ್ಯಾತ ಕ್ರಿಕೆಟ್ ಆಟಗಾರನ ವಿರುದ್ಧ ಕೆರೆಬಿಯನ್ ಪತ್ರಿಕೆ ವರದಿಯನ್ನು ಪ್ರಸಾರ ಮಾಡಿದೆ. ಆದರೆ ಹೆಸರನ್ನು ಮೆನ್ಷನ್ ಮಾಡಿಲ್ಲ, ಯಾರು ಆತ ಎನ್ನುವಂಥ ಹೆಸರನ್ನು ಮೆನ್ಷನ್ ಮಾಡಿಲ್ಲ, ಉಲ್ಲೇಖ ಮಾಡಿಲ್ಲ, ಪ್ರಕಟ ಮಾಡಿಲ್ಲ. ಗಯಾನ ಮೂಲದ ಖ್ಯಾತ ಕ್ರಿಕೆಟ್ ಆಟಗಾರ ಎನ್ನುವಂಥದ್ದು ಕೆರೆಬಿಯನ್ ಮಾಧ್ಯಮಗಳು ಮಾಡಿರುವಂತಹ ವರದಿಯಲ್ಲಿರುವಂತಹ ಅಂಶಗಳು. ಸದ್ಯ ಆಸ್ಟ್ರೇಲಿಯಾ ವಿರುದ್ಧ ಟೆಸ್ಟ್ ಸರಣಿಯನ್ನು ಆಡ್ತಾ ಇದೆ ವೆಸ್ಟ್ ಇಂಡೀಸ್. ಆಟಗಾರನ ವಿರುದ್ಧ ಯಾವುದೇ ಪ್ರಕರಣಗಳು ದಾಖಲಾಗಿಲ್ಲ. ಇದು ನೀವು ಪಿಕ್ಚರ್ ಏನು ನೋಡ್ತಾ ಇದ್ದೀರಿ, ಇದು ಪ್ರಾತಿನಿಧಿಕ ಚಿತ್ರಗಳಷ್ಟೇ. ಆ ಚಿತ್ರದಲ್ಲಿರುವವರು ಮಾಡಿದ್ದಾರೆ ಅಂತಲ್ಲ, ವೆಸ್ಟ್ ಇಂಡೀಸ್ ಕ್ರಿಕೆಟ್ ತಂಡದ ಪ್ರಾತಿನಿಧಿಕ ಚಿತ್ರಗಳಷ್ಟೇ ಅದು. ಆ ಕ್ರಿಕೆಟ್ ಆಟಗಾರನ ವಿರುದ್ಧ ಪ್ರಕರಣ ಮುಚ್ಚಿ ಹಾಕಲಿಕ್ಕೆ ಯತ್ನ ಮಾಡಿರುವಂಥ ಆರೋಪ ಕೂಡ ಕೇಳಿಬಂದಿದೆ. ಕಳೆದ ವರ್ಷ 2024 ಜನವರಿಯಲ್ಲಿ ಬ್ರಿಸ್ಬೇನ್ನ ಗಬ್ಬಾದಲ್ಲಿ ಆಸ್ಟ್ರೇಲಿಯಾವನ್ನೇ ಟೆಸ್ಟ್ ಕ್ರಿಕೆಟ್ನಲ್ಲಿ ವೆಸ್ಟ್ ಇಂಡೀಸ್ ಸೋಲಿಸಿತ್ತು. ಐತಿಹಾಸಿಕ ಗೆಲುವು. ಆಸ್ಟ್ರೇಲಿಯಾದಲ್ಲೇ ವೆಸ್ಟ್ ಇಂಡೀಸ್ ಆಸ್ಟ್ರೇಲಿಯಾವನ್ನು ಸೋಲಿಸಿತ್ತು. ಅದಾದ ಬಳಿಕ ಗಯಾನಕ್ಕೆ ಆಗಮಿಸಿದ್ದಂತಹ ಆ ಕ್ರಿಕೆಟ್ ಆಟಗಾರನಿಗೆ ಅದ್ಧೂರಿ ಸ್ವಾಗತವನ್ನು ಕೂಡ ಕೋರಲಾಗಿತ್ತು. ಆ ಆಟಗಾರನ ವಿರುದ್ಧವೇ ಈಗ 11 ಮಂದಿ ಮಹಿಳೆಯರು, ಅದರಲ್ಲಿ ಒಬ್ಬರು ಅಪ್ರಾಪ್ತೆ ಎನ್ನುವಂಥ ಮಾಹಿತಿ ಇದೆ. ಒಟ್ಟು 11 ಮಂದಿ ಇವರ ಮೇಲೆ ಸೆಕ್ಷುವಲ್ ಅಸಾಲ್ಟ್, ಸೆಕ್ಷುವಲ್ ಹರಾಸ್ಮೆಂಟ್ ಮತ್ತು ರೇಪ್ ನಡೆಸಿರುವಂಥ ಆರೋಪ ಕೇಳಿ ಬಂದಿರುವಂಥದ್ದು. ಬಹುಶಃ ಮ್ಯಾಚ್ ಮುಗಿದಾದ ಬಳಿಕ ವೆಸ್ಟ್ ಇಂಡೀಸ್ ಮತ್ತು ಆಸ್ಟ್ರೇಲಿಯಾದ ನಡುವೆ ಏನು ಟೆಸ್ಟ್ ಪಂದ್ಯ ನಡೀತಾ ಇದೆ, ಆ ಪಂದ್ಯ ಮುಗಿದಾದ ಬಳಿಕ ಬಹುಶಃ ಆ ಆಟಗಾರ ಯಾರು ಎನ್ನುವಂಥದ್ದು ಗೊತ್ತಾಗುತ್ತೆ. 11 ಮಂದಿ ಆರೋಪವನ್ನು ಮಾಡಿದ್ದಾರೆ, ಇನ್ಕ್ಲೂಡ್ ಒಬ್ಬರು ಮೈನರ್ ಸೇರಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.